ಆನೇಕಲ್ ತಾಲೂಕಿನ ಮರಸೂರು ಗೇಟ್ ಬಳಿ ಇರುವ ಸ್ಫೂರ್ತಿ ಗ್ಲೋಬಲ್ ಸ್ಕೂಲ್ನಲ್ಲಿ ಸಂಕ್ರಾಂತಿ ಉತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸ್ಫೂರ್ತಿ ಗ್ಲೋಬಲ್ ಸ್ಕೂಲ್ ಮತ್ತು ಕಾಲೇಜು ಹಾಗೂ ಆನೇಕಲ್ ಚಂದನ ಸೇವಾ ಟ್ರಸ್ಟ್ ಸಹಯೋಗದೊಂದಿಗೆ ಗಜಶೀಲಾಪುರದ ಸಂಕ್ರಾಂತಿ ಉತ್ಸವ 2026ರ ಕಾರ್ಯಕ್ರಮವನ್ನು ಗಣ್ಯರು ವಿದ್ಯಾರ್ಥಿಗಳು ಸೇರಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನ ರಾಜಪುರ ಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ರಾಜರಾಜೇಶ್ವರ ಶಿವಾನಂದಾಚಾರ್ಯ ಸ್ವಾಮಿಗಳು, ಸ್ಫೂರ್ತಿ ಗ್ಲೋಬಲ್ ಸ್ಕೂಲ್ ಮತ್ತು ಕಾಲೇಜಿನ ಕಾರ್ಯದರ್ಶಿ ಜಿ ವಿನಯ್ ರೆಡ್ಡಿ ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಾಗಡಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಹಾಗೆಯೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿಗಳು ಹಾಗೂ ಗಣ್ಯರಿಗೆ ಎಳ್ಳು ಬೆಲ್ಲ ನೀಡುವ ಮೂಲಕ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಲಾಯಿತು. ಗಣ್ಯರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಪುಸ್ತಕ ನೀಡಿ ಗೌರವಿಸಲಾಯಿತು. ಪುಟಾಣಿ ಹಿರಣ್ಮಯಿ ಹಾಡು ಹಾಡುವ ಮೂಲಕ ಗಮನ ಸೆಳೆದರು. ಜೊತೆಗೆ ಚುಟುಕು ಶಂಕರ್ ಅವರು ಹಾಸ್ಯ ಚಟಾಕಿ ಮೂಲಕ ಕಾರ್ಯಕ್ರಮದಲ್ಲಿ ರಂಜಿಸಿದರು. ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ ಕೆ ಚಂದ್ರಶೇಖರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಗೌಡ, ಗೋಪಾಲಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ಗೌಡ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆದೂರು ಪ್ರಕಾಶ್, ವೀರಶೈವ ಮಹಾಸಭಾ ಮಾಜಿ ಅಧ್ಯಕ್ಷ ನೀಲಕಂಠಯ್ಯ, ಆನೇಕಲ್ ಚಂದನ ಸೇವಾ ಟ್ರಸ್ಟ್ ಅಧ್ಯಕ್ಷ ವಿನಯ್ ರೆಡ್ಡಿ, ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಆರಾಧ್ಯ, ಸಹ ಕಾರ್ಯದರ್ಶಿ ಎಂ ಸಾಗರ್, ಸಂಘಟನಾ ಕಾರ್ಯದರ್ಶಿ ನವೀನ್ ಚಂದ್ರಶೆಟ್ಟಿ, ಸದಸ್ಯ ಕೆ ಚಂದ್ರಪ್ಪ ಮತ್ತಿತರರು ಹಾಜರಿದ್ದರು. ಉತ್ತಮವಾದ ಪರಿಸರವನ್ನು ಉಳಿಸ್ತಕ್ಕಂಥದ್ದು ಮತ್ತೆ ಸಮಾಜದ ಆಸ್ತಿ, ಸರ್ಕಾರದ ಆಸ್ತಿ ನಮ್ಮದು ಆಸ್ತಿ, ಅದು ಬೇರೊಬ್ಬರ ಆಸ್ತಿ ಅಲ್ಲ. ಈಗಿನ ಯುವಕರು ಏನಾಗಿದೆ ಅಂದರೆ ನಮ್ದೆಲ್ಲ ಅಂತ ಹೋಗ್ತಾರೆ, ಆದರೆ ಸಮಾಜದಲ್ಲಿ ಇರ್ತಕ್ಕಂಥ ನಮ್ಮ ಪೂರ್ವಿಕರು ಬಿಟ್ಟೋಗಿದ್ದಾರೆ. ಅದನ್ನು ಉಳಿಸ್ತಕ್ಕಂಥ ಪರಂಪರೆ ಆಗಬೇಕು. ಮತ್ತೆ ಇವತ್ತು ಈ ಕಾರ್ಯಕ್ರಮವನ್ನು ಮಾಧ್ಯಮದವರು ಕೂಡ ಸಮಾಜಮುಖಿ ಕೆಲಸಗಳನ್ನು, ಯುವ ಜನರಿಗೆ ಮಾರ್ಗದರ್ಶನ, ನಾನು ಆಗಲೇ ಹೇಳ್ದಂಗೆ ಇದು ಮಕರ ಸಂಕ್ರಾಂತಿ ಹಬ್ಬದ ಕಾರ್ಯಕ್ರಮ ನಿಮಿತ್ತ ಅಷ್ಟೇ. ಈಗ ನನಗೆ ಗೊತ್ತಿರ್ತಕ್ಕಂಥ 2 ವಿಚಾರವನ್ನು ತಮ್ಗೆ ಹೇಳೋದು, ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ 2 ವಿಚಾರಗಳನ್ನು ಯಾಕೆ ಅಂತ ಹೇಳಿದ್ರೆ, ಈ ವಿದ್ಯಾರ್ಥಿ ದಶೆಯಲ್ಲಿ ಬುರ್ರೆ ಇದೆಯಲ್ಲ, ಎಷ್ಟೇ ವಿಚಾರಗಳನ್ನು ಕೊಟ್ಟರೆ ಇದು ಪಡ್ಕೊಳ್ತದೆ, ಸ್ವೀಕಾರ ತಗೊಳ್ತದೆ. ಆದರೆ 50 ವರ್ಷ ನಮಗೆಲ್ಲ ಕೊಟ್ಟರೆ ನಾವೇನು ಮಾಡ್ತೀವಿ, ಕೆಲವನ್ನು ಪಡ್ಕೊತೀವಿ. ಈಗ ಅಯಸ್ಕಾಂತ ಮಸಾಲ ಇರ್ತದಲ್ಲ, ನಾವು ಮಣ್ಣಲ್ಲಿ ಇಟ್ಟರೆ ಅದರಲ್ಲಿ ಇರ್ತಕ್ಕಂಥದ್ದೆಲ್ಲ ಕಬ್ಬಿಣದ ಅಂಶವನ್ನು ಹೇಳ್ಕೊತದೆ. ಹಾಗೆ ವಿದ್ಯಾರ್ಥಿ ದೇಶದಲ್ಲಿ ಇರ್ತಕ್ಕಂಥಾಗ ನಮ್ಮೆಲ್ಲ ಒಳ್ಳೆತನದನ್ನು ಭಾಳ ಫಾಸ್ಟಾಗಿ ಪಡ್ಕೊತದೆ. ಆದರೆ ಇತ್ತೀಚಿನ ದಿನಗಳೇನಾಗಿದೆ, ಈ ಮೊಬೈಲ್ ಸಂಸ್ಕೃತಿಯಿಂದ ನಾವು ಭಾಷಣಗಳಿರ್ಬೋದು, ಪುಸ್ತಕದ ಪ್ರಕ್ರಿಯೆ ಇರ್ಬೋದು, ಬಹಳ ಜನ ಪುಸ್ತಕ ಓದೋದೇ ಇಲ್ಲ. ಕನ್ನಡ ಸೇವಾ ಟ್ರಸ್ಟ್ ವತಿಯಿಂದ ಆಯೋಜಿಸಿರ್ತಕ್ಕಂಥ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕಾರ್ಯಕ್ರಮವನ್ನು ಸ್ಫೂರ್ತಿ ಗ್ಲೋಬಲ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದರು. ಈ ಥರ ಭಾಳಷ್ಟು ಕಾರ್ಯಕ್ರಮಗಳನ್ನ ಚಂದನ ಸೇವಾ ಟ್ರಸ್ಟ್ ವತಿಯಿಂದ ಆಗ್ತಾ ಇರಲಿ ಮತ್ತು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಧನ್ಯವಾದ. ಈ ಅವಕಾಶವನ್ನು ಕೊಟ್ಟಂಥ ಸ್ಫೂರ್ತಿ ಗ್ಲೋಬಲ್ ಸ್ಕೂಲು ಮತ್ತು ಕಾಲೇಜಿಗೆ ಧನ್ಯವಾದಗಳು. ಗೋಪಾಲ್ ರೆಡ್ಡಿಯವರನ್ನ ಸ್ಮರಿಸ್ಕೊಳ್ತೀವಿ. ಅವರಿಲ್ಲ ಅಂತಂದರೂ ಕೂಡ ಅವರ ಹಾದಿಯಲ್ಲಿ ನಡೀತಿರ್ತಕ್ಕಂಥ ವಿನಯ್ ರೆಡ್ಡಿದವರಿಗೆ ಬಹಳ ಪ್ರೀತಿಪೂರ್ವಕ ಧನ್ಯವಾದಗಳು. ಇವತ್ತು ಚಂದನ ಸೇವಾ ಟ್ರಸ್ಟ್ ಮತ್ತು ಸ್ಫೂರ್ತಿ ಗ್ಲೋಬಲ್ ಕಾಲೇಜು ಆಶ್ರಯದಲ್ಲಿ ಗಜಶಿಲಾಪುರದ ಸಂಕ್ರಾಂತಿ ಅಂತಕ್ಕಂಥದ್ದನ್ನು ಮಾಡಿದ್ದೇವೆ. ಇದರ ಉದ್ದೇಶ ಅಷ್ಟೇ, ನಮ್ಮ ಪೂರ್ವಜರು ಹಾಕ್ಕೊಟ್ಟಿರ್ತಕ್ಕಂಥ ಪಥವನ್ನು ಮತ್ತೆ ಸ್ಮರಿಸ್ತಕ್ಕಂಥದ್ದು, ಆಚಾರ ವಿಚಾರ ವಿಹಾರ ಇವನ್ನೆಲ್ಲವನ್ನು ಕೂಡ ಮಕ್ಕಳಿಗೆ ತಿಳಿಸಿ ಅವರನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡ್ತಕ್ಕಂಥದ್ದನ್ನು ಈ ಕಾರ್ಯಕ್ರಮದ ಮುಖ್ಯನವರಿಗೆ ಹೇಳಿದ್ದೇವೆ. ಇವತ್ತು ಎಲ್ಲ ಯುವಕರು ಯುವತಿಯರು ಉದ್ವೇಗ ಒತ್ತಡದಿಂದ ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಅವರಿಗೆ ಒಳ್ಳೆಯ ವಿಚಾರಗಳನ್ನು ಕೊಟ್ಟಿದೆ ಅಂತ ಅಂದ್ಕೊಂಡಿದ್ವಿ. ಇವತ್ತು ಆಹಾರ ಅಂತಂದರೆ ನಮ್ಮ ಮಕರ ಸಂಕ್ರಾಂತಿ ನಾವು ಏನು ಬಳಸ್ತೀವಿ, ಕಬ್ಬು, ಗೆಣಸು, ಕಡಲೆಕಾಯಿ, ಎಳ್ಳು, ಕೊಬ್ಬರಿ ಇವೆಲ್ಲವೂ ಕೂಡ ಇದೆಯಲ್ಲ, ಇದು ಮನುಷ್ಯನಿಗೆ ಅತ್ಯಗತ್ಯವಾಗಿರ್ತಕ್ಕಂಥದ್ದು. ಇವತ್ತಿನ ಏನು ಚಳಿಗಾಲ ಸಂದರ್ಭದಲ್ಲಿ ಇಲ್ಲಿ ಶಾಖ ಇದೆ, ಕೊಬ್ಬಿದೆ, ಮತ್ತು ಎಲ್ಲ ರೀತಿಯಾಗಿರ್ತಕ್ಕಂಥ ಖನಿಜ ಅಂಶಗಳಿರೋದ್ರಿಂದ ಮನುಷ್ಯನಿಗೆ ಇದು ಅಗತ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಇದರ ಮಹತ್ವ ಗೊತ್ತೇ ಇಲ್ಲದೆ, ಇವತ್ತು ಆಹಾರದ ಅರಿವಿಲ್ಲದೆ ಮಕ್ಕಳು ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಪದಾರ್ಥಗಳ ಸೇವನೆ ಮಾಡಿ ಅಂತಕ್ಕಂಥದ್ದನ್ನು ಮಕ್ಕಳಿಗೆ ಹೇಳಿದ್ವಿ. ಇಲ್ಲಿ ಕಥೆ ಇತ್ತು, ಕವನ ಇತ್ತು, ವಿಚಾರ ಇತ್ತು, ಸಾಹಿತ್ಯ ಇತ್ತು, ಜಾಗೃತಿ ಇತ್ತು, ಪರಿಸರ ಇತ್ತು, ಎಲ್ಲವನ್ನ ಸಮ್ಮಿಶ್ರಣ ಮಾಡಿ ಮಕ್ಕಳಿಗೆ ತಿಳಿಸಿದ್ದೇವೆ. ಒಂದಷ್ಟು ಮಕ್ಕಳು ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಅವರಿಗೆ ಎಲ್ಲರೂ ಕೂಡ ಧನ್ಯವಾದಗಳು. ಅವರು ಒಳ್ಳೆಯ ಪ್ರಜೆಗಳಾಗಿ ಬದುಕಲಿ ಅಂತೇಳಿ ಹೇಳೋಕ್ಕೆ ಇಚ್ಛೆ. ಮೊದಲಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ.
ಇವತ್ತು ಇಲ್ಲಿ ಸ್ಫೂರ್ತಿ ಕಾಲೇಜಲ್ಲಿ ನಮ್ಮ ಆನೇಕಲ್ ಚಂದನ ಸೇವಾ ಟ್ರಸ್ಟ್ ಅವರು ಕಾರ್ಯಕ್ರಮ ಹಮ್ಮಿಕೊಂಡಿರೋ ವಿಚಾರವಾಗಿ ಏನಂದರೆ, ಒಂದು ಸಂಕ್ರಾಂತಿ ಅಂದರೆ ಏನು, ಇದ್ರ ಬಗ್ಗೆ ಯಾವ ಥರ ಮಾಡಬೇಕು, ಹಿಂದೆ ಯಾವ ಥರ ಮಾಡ್ತಾರೆ, ಮುಂದೆ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮತ್ತು ಸ್ಕೂಲ್ ಮಕ್ಕಳಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಿದ್ರು. ತುಂಬ ಚೆನ್ನಾಗಿ ಬಂತು. ಇದರಲ್ಲಿ ಈಗ ನಾವು ಮುಂಚೆ ಸಂಕ್ರಾಂತಿ ಅಂದರೆ ಏನು ಮಾಡ್ತಾಯಿದ್ರಿ, ಫಸ್ಟು ನಾವು ವರ್ಷದಿಂದ 6 ತಿಂಗಳು ಉಳುಮೆ ಮಾಡಿ ನಾವು ಬಿತ್ತಿರೋಂಥ ಕಾಳು ಕಡಿ ಇರ್ಬೋದು, ಏನೇ ಇರ್ಬೋದು, ಒಂದು ರಾಗಿ ಇರ್ಬೋದು, ಜೋಳ ಇರ್ಬೋದು, ಅವರೇ ಇರ್ಬೋದು, ತೊಗರಿ ಇರ್ಬೋದು, ಇದನ್ನೆಲ್ಲ ಒಕ್ಕಲ್ತನ ಮಾಡಿ ಅದನ್ನು ನಮ್ಮ ಮನೆ ಸೇರೋ ಟೈಮ್ ಇವತ್ತು ಎಲ್ಲ ಸೇರಿ ಮತ್ತು ನಮ್ಮ ಮನೇಲಿ ಅದನ್ನು ಒಂದು ಕಡೆ ಶೇಖರಣೆ ಮಾಡಿ ಇದನ್ನು ಬೆಳೆಸಿರೋಂಥ ಒಂದು ಉದ್ದೇಶ. ಇದರಿಂದ ಮತ್ತು ನಮ್ಮ ರಾಸುಗಳು ಏನೋ ಒಂದು ಕುರಿ ಇರ್ಬೋದು, ಕೋಳಿ ಇರ್ಬೋದು, ಹಸು ಇರ್ಬೋದು, ಮತ್ತು ಅವಿಗೆ ಹಬ್ಬ ಮಾಡೋಂಥ ದಿನ ಇವತ್ತು. ಯಾಕಂದರೆ 6 ತಿಂಗಳಿಂದ ಅವು ದುಡಿಮೆ ಮಾಡಿರ್ತವೆ. ಅವಾಗ ಇವತ್ತು ತೊಳೆದು ನಮಗಾಗಿ ಒಕ್ಕಣೆ ಮಾಡಿರೋಂಥ ಕಾಳು ಕಡಿಗಳನ್ನೆಲ್ಲ ಅವು ಕೊಟ್ಟು ಮತ್ತು ಎಳ್ಳು ಬೆಲ್ಲ ತಿಂದು ಕೆಟ್ಟಿದ್ದನ್ನೆಲ್ಲ ಮರೆತು ಒಳ್ಳೆಯದನ್ನು ಮಾತಾಡೋ ರೀತಿಯಲ್ಲಿ ಅರಿವು ಮೂಡಿಸೋಂಥ ಜಾಗೃತಿ ಕಾರ್ಯಕ್ರಮ ಆಗಿತ್ತಿದು. ಮತ್ತು ಸಂಕ್ರಾಂತಿ ಹಬ್ಬದ ಬಗ್ಗೆ ಎಲ್ಲರಿಗೂ ಒಂದು ಅರಿವು. ಮತ್ತು ಈಗ ನಮ್ಮ ಸರ್ರೊಬ್ಬರು ಹೇಳ್ತಾಯಿದ್ರು, ಪರಿಸರ ಹಾಳಾಗ್ತಾಯಿದೆ, ನಗರೀಕರಣ ಆಗ್ತಾಯಿದೆ ಅಂತೇಳಿ. ಈ ಸ್ಕೂಲ್ ಮಕ್ಕಳಿಗೆ ಅದೊಂದು ಮಾಹಿತಿ ಕೊಟ್ಟರು. ಯಾವ ಥರ ಅಂದರೆ, ಈಗ ಇವತ್ತಿನಿಂದ ಒಂದು ಮಾವು ಚಿಗುರು ಇಲ್ಲಿ ಮಾವಿನಕಾಯಿ ಇನ್ನು ಮುಂದಿನ ದಿನಗಳಲ್ಲಿ ಬರೋಂಥದ್ದು, ಮಾವು ಇರ್ಬೋದು, ಬೇವಿರೋದು, ಬೇರೆ ಥರ ಯಾವುದೇ ಒಂದು ಹಣ್ಣು ತರಕಾರಿ ಇದು ಕಾಯಿಗಳಿರೋದು ಮರ ಗಿಡ ಬೆಳೆಸೋಕ್ಕೆ. ಯಾಕಂದರೆ ಎಲ್ಲ ಕಡೆ ಮರ ಗಿಡ ಹೊಡಿತಾ ಇದ್ದಾರೆ. ಅವರಿಗೆ ಈಗ ನಾವೇನು ಹೇಳಿದ್ದೀರಿ ಅಂದರೆ, ಒಂದು ಮಣ್ಣು ಉಂಟೆ ಮಾಡೋದು, ಉಂಟೆ ಒಳಗಡೆ ಒಂದೊಂದು ಬೀಜ ಇಡೋದು. ಅವ್ರು ಎಲ್ಲಾದರೂ ಟ್ರಿಪ್ ಹೋದಾಗ, ಯಾಕಂದರೆ ನಮ್ಮ ತಾಲೂಕಲ್ಲಿ ಎಲ್ಲಿ ಜಾಗ ಇಲ್ಲ, ಏನೋ ನಾವು ಎಕರೆಗಟ್ಟಲೆ ಇದು ಬೆಳೆಸಬೇಕು, ಏನೋ ಪರಿಸರ ಬೆಳೆಸಬೇಕು ಮತ್ತು ಕಾಡು ಬೆಳೆಸ್ಬೇಕಂದ್ರೆ ಕಷ್ಟ ಇದೆ. ಇವರು ಟ್ರಿಪ್ ಹೋದಂಥ ಜಾಗದಲ್ಲಿ ಅದನ್ನು ಬಿಸಾಡಿಬಿಟ್ಟು ಬರೋವಂಥದ್ದು, ಮಳೆ ಬಂದಾಗ ಅದು ಬೆಳೆದು ಎಮ್ಮರವಾಗುವಂಥ ಕಾರ್ಯಕ್ರಮವನ್ನು ಹೇಳಿದರು.